ಈ ನಮ್ಮ ಕರ್ನಾಟಕವನ್ನು ಮುಂಚೂಣಿಗೆ ತಂದಂಥ ಏಕೈಕ ನಾಯಕ. ಭಗವಂತ ಏನಕ್ಕಾದ್ರೂ 80 ವರ್ಷ ಮಾಡ್ಬಿಟ್ಟೆ ಇವ್ರಿಗೆ ಯಡಿಯೂರಪ್ಪನವ್ರಿಗೆ ಅಂತ. ಕಾಂಗ್ರೆಸ್ ಅಲ್ಲಿ ಭ್ರಷ್ಟಾಚಾರ ತುಂಬಾ ನಡೀತಾ ಇದೆ. ಜನಗಳಿಗೆ ಸಾಕಾಗಷ್ಟು ಬೇಜಾರಾಗ್ಬಿಟ್ಟಿದೆ. ಇವ್ರಿಗೆ 2,000 ಕೊಡ್ತೀನಿ ಅಂತ ಹೇಳ್ತಾರೆ. ಅವ್ರ ಗಂಡದಿರು ಅವ್ರ ಮಕ್ಕಳ ಹತ್ರ ಸಿಕ್ಕಾಬಟ್ಟೆ ಲೂಟಿ ಮಾಡ್ತಾ ಸುಲಿಗೆ ಮಾಡ್ತಾ ಇದ್ದಾರೆ. ನಂಬರ್ 1 ಸಾಲವನ್ನಾಗಿ ಮಾಡಿಸಿದಂತ ರಾಜ್ಯದ ಏಕೈಕ ಮುಖ್ಯಮಂತ್ರಿ ಇದ್ರೆ ಅದು ಸಿದ್ದರಾಮಯ್ಯನವರು ಸರ್. ಕಾಂಗ್ರೆಸ್ ಶಾಸಕರಿಗೆ ಫಂಡ್ ಕೊಡ್ತಾರೆ, ಬಿಜೆಪಿ ಶಾಸಕರಿಗೆ ಮತ್ತೆ JDS ಶಾಸಕರಿಗೆ ಫಂಡೇ ಇಲ್ಲ. ಈಗಲಾದ್ರೂ ಕೊನೆಗಾಲದಲ್ಲಿ ಬುದ್ಧಿ ಕಲ್ತ್ಕೊಂಡು ಬದಲಾವಣೆಯಾಗಿ ಪ್ರತಿಯೊಬ್ಬ ಮನುಷ್ಯನು ವಿಶ್ವಾಸಕ್ಕೆ ತಗೊಂಡು ಮಾಡ್ಲಿ ಅನ್ನೋದು ನಮ್ಮ ಆಶಯ ಸರ್. 5 ದಶಕಗಳ ರಾಜಕೀಯ ಪಯಣ, BSY ಅಭಿಮಾನೋತ್ಸವ ಕಾರ್ಯಕ್ರಮ ಇನ್ನು ಸಾಕಷ್ಟು ವಿಜೃಂಭಣೆಯಿಂದ ನಡೀತಾ ಇರ್ತಕ್ಕಂಥದ್ದು. ನಮ್ಮ ಜೊತೆ ಮಾತಾಡಲಿಕ್ಕೆ ಈಗಾಗಲೇ ಸಾಕಷ್ಟು ಕಾರ್ಯಕರ್ತರಿದ್ದಾರೆ, ಮಾತಾಡಿಸ್ತಾನೆ. ಹೇಗೆ ನಡೀತಾ ಇದೆ ಅಭಿಮಾನೋತ್ಸವ ಕಾರ್ಯಕ್ರಮ? ಅಭಿಮಾನೋತ್ಸವ ಕಾರ್ಯಕ್ರಮ ಒಳ್ಳೆ ಅದ್ಧೂರಿಯಾಗಿ ಮತ್ತು ಶೃಂಗಾರವಾಗಿ ನಾವು ಪ್ರವೇಶ ಮಾಡಿದಾಗ ಏನೋ ಒಂದು ದೇವಾಲಯಕ್ಕೆ ಪ್ರವೇಶ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಮನೋಭಾವನೆ ನಮ್ಮಲ್ಲಿ ಭಾಳ ಕಂಗೊಳಿಸ್ತಾ ಇದೆ ಸರ್. ಓಕೆ, ಅಂದರೆ ತಾವು ಎಲ್ಲಿಂದ ಬಂದಿದ್ರಿ? ನಾವು ವರ್ಣಾ ವಿಧಾನಸಭಾ ಕ್ಷೇತ್ರದಿಂದ ಬಂದಿರೋದು. ಅಂದರೆ ಮೈಸೂರು ಸರ್. ಓಕೆ, ಎಷ್ಟು ಜನ ಬಂದಿದ್ರಿ ತಮ್ಮ ಊರಿಂದ? ನಾವಿಲ್ಲ ಎಲ್ಲ ನಾವು ಜೊತೆಗೆ ಒಂದು 8-10 ಬಸ್ ಬಂದಿದ್ದೀವಿ ಸರ್. ಓಕೆ, ಅದೇ ಸುಮಾರು ಎಷ್ಟು ಬಸ್ ಬಂದಿದೆ ನಿಮ್ಮ ಊರಿಂದ? ಒಟ್ಟು ವರ್ಣಾ ವಿಧಾನಸಭಾ ಕ್ಷೇತ್ರದಿಂದ 18 ಬಸ್ ಬಂದಿದೆ ಸರ್. ಹೌದಾ? ಓಕೆ, ಹೇಗೆ ಅನಿಸ್ತಾ ಇದೆ ಇದನ್ನೆಲ್ಲ ನೋಡಿ ನಿಜವಾದಂಥ ನಾಯಕನಿಗೆ ಏನು ಸಲ್ಲಬೇಕು ಆ ಗೌರವ ಕಾರ್ಯಕರ್ತರಿಂದ, ಜನಾಭಿಪ್ರಾಯದಿಂದ, ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಏನು ಆ ಕೊಡುಗೆಗಳನ್ನು ಕೊಟ್ಟಿದ್ದಾರೆ, ಸರ್ಕಾರದ ಕೊಡುಗೆಗಳನ್ನು, ಅವನು ಈ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ಬಂದು ಆ ಕೊಡುಗೆಯ ಋಣವನ್ನು ತೀರ್ಸೋಕ್ಕೆ ಬಂದಂಥ ಒಂದು ಕಾರ್ಯಕ್ರಮ ಆಗಿದೆ ಸರ್. ಸದಾ ರೈತರ ಜೊತೆಗಿರ್ತಕ್ಕಂಥವ್ರು, ಅಂದರೆ ಕೆಳಗಡೆಯಿಂದ ಮೇಲ್ಗಡೆವರೆಗೂ ಪಕ್ಷ ಕಟ್ಟಿರ್ತಕ್ಕಂಥವ್ರು, ಅಂದರೆ ದಕ್ಷಿಣ ಭಾರತದಲ್ಲಿ BJP ಆಳಲಿಕ್ಕೆ ಪ್ರಮುಖ ಕಾರಣರು. ಏನು ಹೇಳ್ತೀರಿ ಅವ್ರ ಬಗ್ಗೆ? ನಿಜವಾಗ್ಲೂ ಅವ್ರಿಗೆ ಹೇಳ್ಬೇಕಾದ್ರೆ ನಮಗೆ ಪದಗಳೇ ಸಾಲಲ್ಲ ಸರ್. ಏನು ಅಂತಂದರೆ, ಏನು ರೈತರ ಕಂಗಾಲಾಗಿ ಈ ನಗರಕ್ಕೆ ವಲಸೆ ಹೋಯ್ತಿರು, ಚಾಮರಾಜನಗರ, ಮೈಸೂರು ಜಿಲ್ಲೆಗಳಲ್ಲಿ ಅಂಥ ಕೆರೆಗಳಿಗೆ ಅವರು ಒಂದು ಸತಿ ಯಾವುದೋ ಕಾರ್ಯಕ್ರಮಕ್ಕೆ ಬಂದು ಆ ವಾತಾವರಣಗಳನ್ನೆಲ್ಲನೂ ನೋಡಿದಾಗ ಈ ಕೆರೆಗಳಿಗೆ ನೀರು ತುಂಬಿಸೋಂಥ ಕೆಲಸವನ್ನು ಮಾಡಿದ್ರು ಸರ್. ಅಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಎಷ್ಟೋ ಜನ ಕೊಳವೆ ಬಾವಿಗಳನ್ನು ಮಾಡಿ ಆ ಕೊಳವೆ ಬಾವಿಲಿ ನೀರು ಬರದೆ ನೀರು ಬತ್ತೋಗಿ ಅದೇ ಇದನ್ನು ನೀರಿರೋ ಅಂಥವ್ರು ಮಾರಾಟ ಮಾಡಿಬಿಟ್ಟು ಪಾಪ ಜೀವನವೇ ಕಷ್ಟವಾಗಿತ್ತು ಸರ್. ಆ ಸಂದರ್ಭ ಕೆರೆಗಳಿಗೆ ನೀರು ಮಾಡಿದಾಗ ಅಂತರ್ಜಲ ಹೆಚ್ಚಿ ಅದೇ ನಗರಕ್ಕೆ ಹೋಗಿರ್ತಕ್ಕಂಥ ರೈತರು ಪುನಃ ಬಂದು ಕೃಷಿಯನ್ನೇ ಅವಲಂಬಿಸ್ಕೊಂಡು ಒಳ್ಳೆ ಸುಂದರವಾದ ಜೀವನವನ್ನು ನಡೆಸ್ತಾ ಇದ್ದಾರೆ ಸರ್. ಪ್ರತ್ಯೇಕ ಕೃಷಿ ಬಜೆಟನ್ನು ಮನ್ನೆ ಮಾಡಿದ್ರು. ಅದಕ್ಕೂ ಏಕೈಕ ನಾಯಕ, ದಕ್ಷಿಣ ಭಾರತದ ಏಕೈಕ ನಾಯಕ ಅನ್ನೋದ್ರಲ್ಲಿ ನಾವು ಹೆಮ್ಮೆಯನ್ನು ಪಡುವಂಥ ವಿಚಾರವಾಗಿದೆ ಸರ್ ರೈತರುಗಳು. ಯಾಕಂದರೆ ಭ್ರೂಣ ಹತ್ಯೆ ಜಾಸ್ತಿ ಆದಾಗ ಹೆಣ್ಮಕ್ಳಿಗೆ ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಕೊಟ್ಟರು. ಸೈಕಲ್ ವಿತರಣೆ ಆಗಿರ್ಬೋದು ಸರ್. ಹೈನುಗಾರಿಕೆ ಪ್ರೋತ್ಸಾಹ ಧನವನ್ನು ಕೊಟ್ಟರು ಸರ್. ಜೊತೆಗೆ ಅವ್ರಿಗೆ ಪದಗಳೇ ಇಲ್ಲ ಸರ್ ಆ ಲೆಕ್ಕಾಚಾರದಲ್ಲಿ. ಯಾರು ಕಟ್ಟಕಡೆಯ ವ್ಯಕ್ತಿಯಾಗಿದ್ದಾನೆ ಅವನಿಗೆ ಮೊದಲಿಗೆ ಬರಬೇಕು ಅನ್ನೋ ಒಂದು ದೂರದೃಷ್ಟಿ ಯೋಜನೆಗಳನ್ನ ತಂದು ಈ ನಮ್ಮ ಕರ್ನಾಟಕವನ್ನು ಮುಂಚೂಣಿಗೆ ತಂದಂಥ ಏಕೈಕ ನಾಯಕ ಸರ್. ತಮ್ಮ ಹೆಸರು ಸರ್? ಡಿ ಮಹೇಶ್ ಸರ್. ನಮ್ಮ ಹೆಸರು ಶಿವಬಸಪ್ಪ ಅಂತೇಳಿ ವರ್ಣಾ ವಿಧಾನಸಭಾ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ವಿ. ನಾವು ವರ್ಣಾ ವಿಧಾನಸಭಾ ಕ್ಷೇತ್ರದ ಮುಖ್ಯಮಂತ್ರಿ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪಕ್ಕದ ಗ್ರಾಮ ಕುಪ್ಪೇಗಾಲ ಅಂತ ಹೇಳಿ ಸರ್. ನಾವು ಒಂದು 30 ವರ್ಷಗಳ ಕಾಲ ಆಗಿದೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಾಗಿ. ಒಂದೇ ನಮಗೆಲ್ರಿಗೂ ಒಂದು ಕಾರ್ಯಕರ್ತರಲ್ಲಿ ನೋವು ಏನಿದೆ ಅಂದರೆ, ಯಡಿಯೂರಪ್ಪನವ್ರಿಗೆ ಯಾಕಪ್ಪ 80 ವರ್ಷ ಆಯಿತು ಭಗವಂತನೇ, ಇವತ್ತು ಯಡಿಯೂರಪ್ಪನವರು 40-50 ವರ್ಷದಲ್ಲಿ ಇದ್ದಿದ್ರೆ ಇಡೀ ದೇಶದಲ್ಲಿ ಕರ್ನಾಟಕ ನಂಬರ್ 1 ಸ್ಥಾನಕ್ಕೆ ತರ್ತಾ ಇದ್ರು ಅನ್ನೋ ಒಂದು ನಂಬಿಕೆ ಇವತ್ತು ಇತ್ತು. ಆದರೆ ನಮಗೆ ಭಾಳ ನೋವಾಗ್ತಾ ಇದೆ ಸರ್. ಭಗವಂತ ಏನಕ್ಕಾದ್ರೂ 80 ವರ್ಷ ಮಾಡಿಬಿಟ್ಟೆ ಇವ್ರಿಗೆ ಯಡಿಯೂರಪ್ಪನವ್ರಿಗೆ ಅಂತ. ಕಾರಣ ಏನು ಅಂದರೆ, ಯಡಿಯೂರಪ್ಪನವರು BJP ಕಟ್ಟಿದ್ರಲ್ಲ ಸರ್, ಅದು ಒಂಥರ ಹಾಸಿಗೆ ಅಲ್ಲ ಸರ್, ಅದು ಮುಳ್ಳಿನ ಹಾಸಿಗೆ. ಯಡಿಯೂರಪ್ಪನವ್ರನ್ನ ಅಂತಿಂಥ ಹಿಂಸೆ ಅಲ್ಲ, ಚಿತ್ರಹಿಂಸೆ, ಎಲ್ಲ ಕಡೆಯಿಂದ ಚಿತ್ರಹಿಂಸೆ ಆದರು, ಜೈಲಿಗೆ ಹಾಕ್ಸಿದ್ರು. ಯಡಿಯೂರಪ್ಪನವರು ಯಾವುದನ್ನು ಲೆಕ್ಕಕ್ಕೆ ತಗೊಳ್ಳದೆ ತನ್ನ ಮನೆಯನ್ನು ಬದಿಗೊತ್ತಿ ಬೀದಿಗಿಳಿದು ಹೋರಾಟ ಮಾಡಿದ್ರು, ಜನಸಂಘ ಕಟ್ಟಿದ್ರು. ಅಂಥ ಸಣ್ಣ ಪುಟ್ಟ ಸಾಧನೆ ಅಲ್ಲ ಸರ್ ಯಡಿಯೂರಪ್ಪನವರು. ಭೂಮಿಗೆ ಇಳಿದ ಭಗವಂತ ಅಂತಾರಲ್ಲ ಸರ್, ಹಂಗೆ ರೈತರ ವಿಚಾರ, ಕೂಲಿ ಕಾರ್ಮಿಕರಿಗೆ, ದೀನ ದಲಿತರಿಗೆ, ನೊಂದವ್ರಿಗೆ, ಇಂಥವ್ರಿಗೆಲ್ಲ ಸರ್ ಯಡಿಯೂರಪ್ಪನವರು ಒಂದು ಮಾರ್ಗದರ್ಶನ ಮಾಡಿ ಭಾರತೀಯ ಜನತಾ ಪಾರ್ಟಿನ ಅಧಿಕಾರಕ್ಕೆ ತಂದಿದ್ದಾರೆ ಅಂದರೆ ಅದು ಸಾಮಾನ್ಯವಾದ ಕೆಲಸ ಅಲ್ಲ ಸರ್. ಇಡೀ ದೇಶದಲ್ಲಿ ಒಂದು BJP ಅನ್ನೋದನ್ನು
ಎಲ್ಲ ಕಡೆ ಬೇರೆ ಬೇರೆ ನಾಯಕರು ಹೆಸರಿನಲ್ಲಿ ತಗೊಂಡು ಬಂದರು. ಆದರೆ ಯಡಿಯೂರಪ್ಪನವರು ತನ್ನ ವರ್ಚಸ್ಸಿನ ಮೇಲೆ ಇವತ್ತು ಭಾರತೀಯ ಜನತಾ ಪಾರ್ಟಿನ ಅಧಿಕಾರಕ್ಕೆ ತಂದರು ಅಂದರೆ ಅದು ಭಾಳ ದೊಡ್ಡ ಸಾಧನೆ ಅಂತ ಹೇಳೋಕ್ಕೆ ಇಚ್ಛಪಡ್ತೀವಿ ಸರ್. ಮಕ್ಕಳು ಹೆಣ್ಮಕ್ಳನ್ನ ಅವರು ಕಾರಲ್ಲಿ ಹೋಗುವಾಗ ನಡ್ಕೊಂಡು ಹೋಗ್ತಾಯಿದ್ರು ಸರ್. ಆ ಘಟನೆನ ನೋಡಿ ಹೇಳ್ತಾರೆ ಯಡಿಯೂರಪ್ಪನವರು, ನಾನೇನಾದರೂ ಮುಂದಿನ ಸಚಿವ ಸಂಪುಟದಲ್ಲಿ ಒಂದು ಅಧಿಕಾರ ಸಿಕ್ಕಿದ್ರೆ ನಾನು ಹೆಣ್ಮಕ್ಳ ಕಷ್ಟನ ತೀರಿಸ್ತೀನಿ ಅಂತೇಳಿ ಭಾಗ್ಯಲಕ್ಷ್ಮಿ ತಂದರು, ಸೈಕಲ್ ವಿತರಣೆ ಮಾಡಿದ್ರು. ಮತ್ತು ರೈತರಿಗೆ ಕೃಷಿ ಸಾಲ ಶೂನ್ಯ ಬಂಡವಾಳದಲ್ಲಿ ಅವರು ಸಾಲವನ್ನು ಮಂಜೂರು ಮಾಡಿದ್ರು. ಕೆರೆ ನೀರುಗಳು ಎಷ್ಟೋ ಕಡೆ ಚಾಮರಾಜನಗರ ಮತ್ತು ಹಲವಾರು ಕಡೆ ಎಲ್ಲ ಬೆಂಗಳೂರಿಗೆ ವಲಸೆ ಹೊರಟೋಗಿದ್ರು ಸರ್ ನೀರಿಲ್ಲದೆ. ಆ ಕೆರೆಗಳಿಗೆ ನೀರು ತುಂಬಿಸಿ ಅಂತರ್ಜಲನ ಹೆಚ್ಚಿಸಿ ರೈತರ ಮುಖದಲ್ಲಿ ಮಂದಹಾಸನ ತಂದು ಕೊಟ್ಟಂಥವ್ರು ಸರ್. ಜೊತೆಗೆ ಅವರು ಹೆಚ್ಚು ಕಾಲ ಸಂಘ ಪರಿವಾರದಲ್ಲಿ ಕೆಲಸ ಮಾಡಿದಂಥವ್ರು ಸರ್. ಬೇರೆಯವ್ರ ರೀತಿ ತನ್ನ ಇದನ್ನು ತೋರಿಸ್ಕೊಳ್ಳಿಲ್ಲ, ಅಮ್ಮು ಬಿಮ್ಮನ್ನ ತೋರಿಸ್ಕೊಳ್ಳಿಲ್ಲ. ಅವರು ಇನ್ನೂ ದೊಡ್ಡ ಪದವಿಗೆ ಹೋಗ್ಬೇಕಾಯ್ತು. ವಯಸ್ಸಿನ ಕಾರಣಾಂತರಗಳಿಂದ ರಾಜ್ಯದಲ್ಲಿ ಕೊನೆಯ ಅವಧಿನ ಮುಗಿಸಿದ್ರು. ಆದರೆ ನಮ್ಗೆ ಇನ್ನೊಂದೇನು ಅಂದರೆ ಯಡಿಯೂರಪ್ಪನವ್ರ ಥರನೇ ಇನ್ನೊಬ್ಬರು ಜೂನಿಯರ್ ಯಡಿಯೂರಪ್ಪನವ್ರು ಇದ್ದಾರೆ ಸರ್. ಅದು ಅವರೇನೆ. ಏನು ಹೇಳಿದ್ರಿ ವಿಜೇಂದ್ರ ಅವರು ವಿಜೇಂದ್ರ ಅವರು ಸರ್, ಮುಂದಿನ ದಿನದಲ್ಲಿ ತಂದೆಯವರ ಮಾರ್ಗದರ್ಶನದಲ್ಲಿ ಕಾರ್ಯಕರ್ತರ ಸಹಕಾರದೊಡನೆ ಸಂಘದ ಮಾರ್ಗದರ್ಶನದ ಆಧಾರದ ಮೇಲೆ 150 ಸ್ಥಾನಗಳನ್ನು ತಂದು ಇಡೀ ಕಾಂಗ್ರೆಸ್ಗೆ ಒಂದು ಪಾಠವನ್ನು ಕಲಿಸೋಂಥ ಕೆಲಸವನ್ನು ಡಾಕ್ಟರ್ BS ಯಡಿಯೂರಪ್ಪನವರ ಪುತ್ರರಾದಂಥ ವಿಜೇಂದ್ರಣ್ಣವರು ಮಾಡೇ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಸರ್. ಸಾಮಾನ್ಯ ಗ್ರಾಮದಲ್ಲಿ ಪಂಚಾಯತಿನಲ್ಲೂ ಸಹ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರನ್ನ ಬೆಳೆಸಿ ಹುಟ್ಟಾಕಿ ಪ್ರತಿಯೊಂದು ಮೂಲೆಯಲ್ಲೂ ಭಾರತೀಯ ಜನತಾ ಪಾರ್ಟಿ ಸದಸ್ಯರಾಗ್ತಾರೆ. ಸಹಕಾರ ಸಂಘ ಹಾಲನ್ನ ಇರ್ಬೋದು, ಕೃಷಿ ಪತ್ತಿನ ಸಹಕಾರ ಇರ್ಬೋದು. ಯಡಿಯೂರಪ್ಪನವರು ಹೇಗೆ ಪುರಸಭೆಯಿಂದ ಆಯ್ಕೆ ಆದರೂ ಅದೇ ರೀತಿ ಜೂನಿಯರ್ ವಿಜೇಂದ್ರ ಅವರು ಸಹ ಪ್ರತಿಯೊಂದು ಗ್ರಾಮದಲ್ಲೂ ಇರಬೇಕು ಅನ್ನೋದು ನಮ್ಮ ಅಚಲವಾದ ಒಂದು ವಿಶ್ವಾಸ, ಒಂದು ಆಸೆ ಸರ್. ಏನು ನಂಬಿಕೆ 150 ಸೀಟ್ ಬರುತ್ತಂತೇಳಿ ಮುಂದಿನ ಸಾರ್ವತ್ರಿಕ ಚುನಾವಣೆ ಸರ್? ಕಾಂಗ್ರೆಸ್ಸಲ್ಲಿ ಭ್ರಷ್ಟಾಚಾರ ತುಂಬ ನಡೀತಾ ಇದೆ. ಜನಗಳಿಗೆ ಸಾಕಾಗಷ್ಟು ಬೇಜಾರಾಗ್ಬಿಟ್ಟಿದೆ. ಒಂದು ನಿಮಿಷ ಒಬ್ಬೊಬ್ರು ಮಾತಾಡಲಿ. ತುಂಬ ಬೇಜಾರಾಗಿದೆ ಸರ್. ಸುಳ್ಳು ಹೇಳೋದ್ರಲ್ಲಿ ಅವರು ಏನು ಕೊಡಬಾರ್ದಿದ್ದ ಭಾಗ್ಯಗಳನ್ನ ಕೊಟ್ಟರು, ಆ ಭಾಗ್ಯಗಳನ್ನ ಅವರು ನಿಭಾಯಿಸೋಕ್ಕಾಗ್ತಾ ಇಲ್ಲ. ಕಣ್ಣೀರು ಹೆಂಗಸರಿಗೆ 2,000 ಕೊಡ್ತೀನಿ ಅಂತ ಹೇಳ್ತಾರೆ. ಅವ್ರ ಗಂಡದಿರು ಅವ್ರ ಮಕ್ಳ ಹತ್ರ ಸಿಕ್ಕಾಬಟ್ಟೆ ಲೂಟಿ ಸುಲಿಗೆ ಮಾಡ್ತಾ ಇದ್ದಾರೆ. ಅದು ಪ್ರತಿಯೊಬ್ಬ ಹೆಂಗಸರಿಗೂ ಮೊದಲು ಗೊತ್ತಿರಲಿಲ್ಲ ಸರ್. ಈಗ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಂಡು ಅರಿವಾಗಿದೆ. ತುಂಬ ಇಡೀ ರಾಜ್ಯದಲ್ಲಿ ನಂಬರ್ ಒನ್ ಸಾಲವನ್ನಾಗಿ ಮಾಡಿಸಿದಂಥ ರಾಜ್ಯದ ಏಕೈಕ ಮುಖ್ಯಮಂತ್ರಿ ಇದ್ದರೆ ಅದು ಸಿದ್ದರಾಮಯ್ಯನವರು ಸರ್. ಪ್ರತಿಯೊಬ್ಬ ವ್ಯಕ್ತಿ ಕ್ಷೇತ್ರ ಅಲ್ಲ ನಮ್ಮದೇ ಸರ್. ನಮಗೆ ಸಿದ್ದರಾಮಯ್ಯನವ್ರ ಮೇಲೆ ವೈಯಕ್ತಿಕ ದ್ವೇಷ ಖಂಡಿತ ಇಲ್ಲ. ತಾಯಿ ಭಾರತಾಂಬೆ ಮೇಲೆ ಪ್ರಮಾಣ ಮಾಡಿ ಹೇಳ್ತೀವಿ, ನಮಗೆ ಖಂಡಿತ ಇಲ್ಲ. ಆದರೆ ಅವ್ರು ತಗೊಳ್ಳೋಂಥ ನಿರ್ಧಾರ ಇದೆಯಲ್ಲ ಸರ್, ಆ ನಿರ್ಧಾರ ನಮಗೆ ಯಾರಿಗೂ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ತುಂಬ ನೋವಾಗುತ್ತೆ ಸರ್. ಈ ರೀತಿ ಅವ್ರು ಮಾಡಬಾರ್ದಾಗಿತ್ತು. ಎಲ್ಲರೂ ತಮ್ಮ ಕುಟುಂಬದವ್ರ ರೀತಿ ನೋಡ್ಕೋಬೋದಾಗಿತ್ತು ಸರ್. ಕಾಂಗ್ರೆಸ್ಸು ಶಾಸಕರಿಗೆ ಫಂಡ್ ಕೊಡ್ತಾರೆ, BJP ಶಾಸಕರಿಗೆ ಮತ್ತು JDS ಶಾಸಕರಿಗೆ ಫಂಡೇ ಇಲ್ಲ ಸರ್. ಅವ್ರ ಕ್ಷೇತ್ರಕ್ಕೆ ಹೋಗೋಕ್ಕಾಗದೆ ಅವರ ದುಃಖ ದುಮ್ಮಾನನ ಹಂಚ್ಕೋತಾ ಇದ್ದಾರೆ ಸರ್. ಎಷ್ಟೋ ಜನ ಕಾಂಗ್ರೆಸ್ ಶಾಸಕರು ಅವರು ಈ ಮುಂದಿನ ದಿನ ಅವರು B ಫಾರಂ ಕೇಳಲ್ಲ ಸರ್. ಅವರು ರಾಜಕೀಯನೇ ಬೇಡ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟವ್ರೆ. ಅವ್ರು ತುಂಬ ನೋವಾಗ್ತಾ ಇದೆ ಸರ್. ಇದು ಸಾರ್ವತ್ರಿಕ ಚುನಾವಣೆಯಲ್ಲಿ ಅವ್ರನ್ನ ಕಡೆಗಣಿಸ್ತಾರೆ ಅಂತ ಖಂಡಿತ 100% ಸರ್. ನಾವು ಸಿದ್ದರಾಮಯ್ಯನವರು ಈಗಲಾದರೂ ಕೊನೆಗಾಲದಲ್ಲಿ ಬುದ್ಧಿ ಕಲ್ತ್ಕೊಂಡು ಬದಲಾವಣೆಯಾಗಿ ಪ್ರತಿಯೊಬ್ಬ ಮನುಷ್ಯನನ್ನು ವಿಶ್ವಾಸಕ್ಕೆ ತಗೊಂಡು ಮಾಡಲಿ ಅನ್ನೋದು ನಮ್ಮ ಆಸೆ ಸರ್. ಅವ್ರ ಬಗ್ಗೆ ಮುಖ್ಯಮಂತ್ರಿ ಆಗ್ತಾರಂತ ಭರವಸೆ ಇದೆಯಾ? 100%. ಇವತ್ತಿನ ಯುವಕರು, ಇವತ್ತಿನ ಯುವತಿಯರು, ತಂದೆ ತಾಯಿಗಳ ಆಶೀರ್ವಾದ, ಹಿರಿಯರ ಆಶೀರ್ವಾದ, ಇದ್ರ ಮುಖೇನ BY ವಿಜೇಂದ್ರ ಅವರು 150 ಸ್ಥಾನಗಳನ್ನು ತರ್ತಾರೆ. ಮುಂದಿನ ದಿನ ಏನು ಲೋಕಸಭೆ ಎಲ್ಲ ಸ್ಥಾನಗಳನ್ನು ಜೊತೆಗೆ BY ವಿಜೇಂದ್ರ ಅವ್ರಿಗೆ ಅಪ್ಪಾಜಿಯಾದಂಥ ಮಾಜಿ ಪ್ರಧಾನಿ HD ದೇವೇಗೌಡರು ಸಹಕಾರ ಪರಿಪೂರ್ಣವಾಗಿದೆ ಸರ್. ಜನತಾದಳದ ಏನು ಕಾರ್ಯಕರ್ತರಿದ್ದಾರೆ, ನಾಯಕರಿದ್ದಾರೆ, ವಿಜೇಂದ್ರ ಅವ್ರನ್ನ ಒಪ್ಕೊಳ್ತಾರೆ ಸರ್. ವಿಜೇಂದ್ರ ಅವರ ನಡೆನುಡಿಗಳ ಬಗ್ಗೆ ಭಾಳ ಅಪಾರವಾದ ಗೌರವ ಇದೆ. ಹಾಗೆ ವಿಜೇಂದ್ರ ಅಣ್ಣನೂ ಅಷ್ಟೇ ಸರ್. ಎಲ್ಲರ ಮೇಲೂ ಇಡೀ ಕರ್ನಾಟಕದ ಕಾಂಗ್ರೆಸ್, ದಳ, BSP ಎಲ್ಲರನ್ನು ಪ್ರೀತಿಸಂಥ ಏಕೈಕ ವ್ಯಕ್ತಿ BSY ವಿಜೇಂದ್ರ ಅವರು ಸರ್. ಶಿವಬಸಪ್ಪ ಅಂತ ಸರ್, ವರ್ಣ ಕ್ಷೇತ್ರದ BJP ಪ್ರಧಾನ ಕಾರ್ಯದರ್ಶಿ.